ಹಬ್ಬ ಅಂದ್ರೆ ಅಲ್ಲಿ ಯುವಕರು ತಮಗೆ ಇಷ್ಟವಾದ ಬಟ್ಟೆಗಳನ್ನು ಹಾಕಿಕೊಂಡು ಅದ್ಧೂರಿಯಾಗಿ ರೆಡಿಯಾಗಿ ಹಬ್ಬವನ್ನ ಆಚರಣೆ ಮಾಡುವುದಕ್ಕೆ ಮುಂದಾಗುವುದು ಎಲ್ಲ ಊರಿನಲ್ಲೂ ನೋಡಿದ್ದೇವೆ. ಆದ್ರೆ ಈ ಗ್ರಾಮದಲ್ಲಿ ಯುವಕರು ಹಬ್ಬದಲ್ಲಿ ಶೋಕಿ ಮಾಡದೆ ತಮ್ಮ ಭುಜಬಲ ಎಷ್ಟಿದೆ ಎನ್ನುವುದನ್ನ ಹಬ್ಬಕ್ಕೆ ಬಂದ ಜನರಿಗೆ ತೋರಿಸ್ತಾರೆ. ಹಾಗಾದ್ರೆ ಆ ಗ್ರಾಮ ಯಾವುದು, ಅಲ್ಲಿನ ಯುವಕರು ಹಬ್ಬದಲ್ಲಿ ಮಾಡುವ ಸಾಹಸ ಆದ್ರೂ ಏನು ಎನ್ನುವ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಹೌದು. ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನ ಪುದುರಾಮಪುರ ಗ್ರಾಮದಲ್ಲಿರುವ ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಶ್ರೀ ಶಕ್ತಿ ಮಾರಮ್ಮನ ದೇವಸ್ಥಾನದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಈ ಗ್ರಾಮದ ತಾತ ಮುತ್ತಾತನ ಕಾಲದಿಂದ ನಡೆದುಕೊಂಡು ಬಂದಿರುವ ಇಲವತ್ತ ಕಲ್ಲನ್ನ ಎತ್ತಿ ಗ್ರಾಮದ ಯುವಕರು ಸಂಭ್ರಮಿಸಿದ್ರು. ಬೇರೆ ಗ್ರಾಮಗಳಲ್ಲಿ ಹಬ್ಬದಲ್ಲಿ ಇರುವ ಸಂಪ್ರದಾಯಕ್ಕಿಂತ ಈ ಗ್ರಾಮದಲ್ಲಿ ಹಬ್ಬವೇ ಬೇರೆ ರೀತಿ ಇರುತ್ತದೆ. ನೂರಾರು ವರ್ಷಗಳಿಂದ ಇಲ್ಲಿನ ಸಂಪ್ರದಾಯದಂತೆ ಕಲ್ಲಿನ ಗುಂಡುಗಳನ್ನ ಎತ್ತುವುದಕ್ಕೆ ಯುವಕರು ತಾನು ಮುಂದೆ ನಾ ಮುಂದೆ ಎಂದು ಬರ್ತಾರೆ. ಯುವಕರು ಕಲ್ಲು ಎತ್ತುವುದನ್ನ ನೋಡುವುದಕ್ಕೆ ಹಬ್ಬಕ್ಕೆ ಬಂದ ನೂರಾರು ಜನರು ಸುತ್ತುವರೆದು ಯುವಕರು ಕಲ್ಲು ಎತ್ತುವುದನ್ನ ನೋಡುವುದು ವಿಶೇಷ. ಈ ರೀತಿಯ ಕಲ್ಲಿನ ಗುಂಡನ್ನ ಎತ್ತುವುದಕ್ಕೆ ನೂರಾರು ವರ್ಷದ ಇತಿಹಾಸವು ಈ ಗ್ರಾಮದಲ್ಲಿ ಇದೆ. ಇದೇ ಪುರಾತನ ಕಾಲದಲ್ಲಿ ಮದುವೆಯಾಗುವ ಹುಡುಗರು ಎಷ್ಟು ಬಲಶಾಲಿಯಾಗಿದ್ದಾರೆ ಎನ್ನುವುದನ್ನ ನೋಡುವುದಕ್ಕೆ ಆಗಿನ ಯುವಕರು ಎಷ್ಟು ಬಲಶಾಲಿಯಾಗಿ ಕಲ್ಲು ಎತ್ತುತ್ತಾರೆ ಎನ್ನುವುದನ್ನ ನೋಡಿ ಅವರಿಗೆ ಹೆಣ್ಣು ಕೊಡುವ ಪದ್ಧತಿ ಈ ಹಿಂದಿನಿಂದಲೂ ರೂಢಿಯಲ್ಲಿ ಇತ್ತು. ಈ ಪದ್ಧತಿ ಬಂದು ನೂರಾರು ವರ್ಷಗಳು ಕಳೆದ್ರೂ ಗ್ರಾಮದ ಯುವಕರು ಅದನ್ನ ಮುಂದುವರಿಸಿಕೊಂಡು ಹೋಗುತ್ತಿರುವುದು ವಿಶೇಷ.